ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಭಾರತ ಮತ್ತೆ ಪಾಕಿಸ್ತಾನದ ನಡುವೆ ಇಂಡಸ್ ವಾಟರ್ ಟ್ರೀಟಿ ಮತ್ತೆ ಈಗ ಸಾವರ್ಕೋಟೆ ಹೈಡ್ರೋ ಪವರ್ ಪ್ರಾಜೆಕ್ಟ್ ನ್ಯೂಸ್ ಅಲ್ಲಿದೆ. ಭಾರತ ಮತ್ತೆ ಪಾಕಿಸ್ತಾನದ ನಡುವೆ ಸಿಂಧು ಜಲ ಒಪ್ಪಂದ ಅಂದ್ರೆ ಇಂಡಸ್ ವಾಟರ್ ಟ್ರೀಟಿ ಏನ್ ಸ್ಥಗಿತಗೊಳ್ತು ಅಲ್ವಾ, ಅಂದ್ರೆ ಭಾರತನೇ ಸ್ವತಃ ಸ್ಟೆಪ್ ಅನ್ನ ತಗೊಂಡ್ಬಿಟ್ಟು ಇಂಡಸ್ ವಾಟರ್ ಟ್ರೀಟಿಯನ್ನ ಹೋಲ್ಡ್ ಮಾಡಿದೆ, ಕರೆಕ್ಟ್ ಅಲ್ವಾ? ಅದಾದ್ಮೇಲೆ ಮೊದಲ ಬಾರಿಗೆ ನಾವು ಸಾವಲ್ಕೋಟೆ ಹೈಡ್ರೋ ಪವರ್ ಪ್ರಾಜೆಕ್ಟ್ ಬಗ್ಗೆ ಮಾತಾಡಿದ್ದೀವಿ. ಸೊ ಯಾಕೆ ಸಾವಲ್ಕೋಟೆ ಹೈಡ್ರೋ ಪವರ್ ಪ್ರಾಜೆಕ್ಟ್ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಇದು ಪಾಕಿಸ್ತಾನ್ ಮತ್ತೆ ಇಂಡಿಯಾದ ನಡುವೆ ಬರುತ್ತೆ. ಹಾಗಾಗಿ ಇದನ್ನ ಇಂಡಸ್ ರಿವರ್ ಗೆ ನಾವು ಕನ್ಸ್ಟ್ರಕ್ಷನ್ ನ ಮಾಡಿರೋದ್ರಿಂದ ಸಾವಲ್ಕೋಟೆ ಹೈಡ್ರೋ ಪವರ್ ಪ್ರಾಜೆಕ್ಟ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದರ ಜೊತೆಗೆ ನಮ್ಗೆ ಇಂಡಸ್ ವಾಟರ್ ಟ್ರೀಟಿ ಸಿಂಧು ಜಲ ಒಪ್ಪಂದ, ಭಾರತ ಮತ್ತೆ ಪಾಕಿಸ್ತಾನದ ನಡುವೆ ಇಂಡಸ್ ವಾಟರ್ ರಿಲೇಟೆಡ್ ಟ್ರೀಟಿ ನಡೀತಲ್ವಾ, ಅದನ್ನು ಕೂಡ ಎಕ್ಸಾಮ್ ಅಲ್ಲಿ ಕೇಳುವಂತಹ ಚಾನ್ಸಸ್ ಇರುತ್ತೆ. ಸೊ ಮೊದಲಿಗೆ ಈ ವಿಡಿಯೋದಲ್ಲಿ ನಾವು ಸಾವಲ್ಕೋಟೆ ಹೈಡ್ರೋ ಪವರ್ ಪ್ರಾಜೆಕ್ಟ್ ಅಂದ್ರೆ ಏನು, ಯಾಕೆ ಇದನ್ನ ತಗೊಂಬಂದ್ರು, ಹಾಗೆಯೇ ಸಾವಲ್ಕೋಟೆ ಹೈಡ್ರೋ ಪವರ್ ಪ್ರಾಜೆಕ್ಟ್ ನ ಫೀಚರ್ ಏನು, ಇಂಡಸ್ ವಾಟರ್ ಟ್ರೀಟಿ ಇದರ ಬಗ್ಗೆ ಕಂಪ್ಲೀಟ್ ಆಗಿ ನೋಡ್ಕೊಳ್ಳೋಣ. ಸೊ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಸಾವಲ್ಕೋಟೆ ಹೈಡ್ರೋ ಪವರ್ ಪ್ರಾಜೆಕ್ಟ್ ಬಗ್ಗೆ ಕೇಳಿದ್ರು ಕೂಡ ನಾವು ಆನ್ಸರ್ ನ ಮಾಡಬಹುದಾಗುತ್ತೆ. ಹಾಗೆಯೇ ಇಂಡಸ್ ವಾಟರ್ ಟ್ರೀಟಿಯ ಬಗ್ಗೆ ಕೇಳಿದ್ರು ಕೂಡ ನಾವು ಆನ್ಸರ್ ನ ಮಾಡಬಹುದಾಗುತ್ತೆ. ಬಿಕಾಸ್ ಇಂಡಸ್ ವಾಟರ್ ಟ್ರೀಟಿ ನಮ್ಗೆ 1 year ಇಂದ ನ್ಯೂಸ್ ಅಲ್ಲಿ ಇರೋದ್ರಿಂದ ಇಂಡಸ್ ವಾಟರ್ ಟ್ರೀಟಿ ಬಗ್ಗೆ ನೀವು ಯಾವುದೇ ಎಕ್ಸಾಮ್ಸ್ ಅಲ್ಲೂ ಕೂಡ ಕ್ವಶನ್ ಮಾಡಿದ್ರೆ ಆನ್ಸರ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ, ಅದಕ್ಕೋಸ್ಕರ. ಸೊ ಮೊದಲಿಗೆ ಸಾವಲ್ಕೋಟೆ ಹೈಡ್ರೋ ಪವರ್ ಪ್ರಾಜೆಕ್ಟ್ ಇದೊಂದು ರನ್ ಆಫ್ ರಿವರ್ ಹೈಡ್ರೋ ಎಲೆಕ್ಟ್ರಿಕ್ ಪ್ಲಾಂಟ್. ಇದನ್ನ ಕನ್ಸ್ಟ್ರಕ್ಷನ್ ಮಾಡಿದ್ದು 2185 ಮೆಗಾವ್ಯಾಟ್ ಪವರ್ ನ ಜನರೇಟ್ ಮಾಡೋದಕ್ಕೋಸ್ಕರ. ಇದರ ಲೊಕೇಶನ್ ನಾವು ನೋಡ್ಕೊಂಡ್ರೆ ಜಮ್ಮು ಅಂಡ್ ಕಾಶ್ಮೀರ್ನ ರಾಂಬಾನ್ ಅನ್ನುವಂತಹ ಡಿಸ್ಟಿಕ್ ಅಲ್ಲಿ ನಾವು ಸಾವಲ್ಕೋಟೆ ಹೈಡ್ರೋ ಪವರ್ ಪ್ರಾಜೆಕ್ಟ್ ಅನ್ನ ನೋಡಬಹುದಾಗತ್ತೆ. ಸೊ ಇದನ್ನ ಕನ್ಸ್ಟ್ರಕ್ಷನ್ ಮಾಡಿರೋದು ಚೆನಾಬ್ ರಿವರ್ಗೆ. ಚೆನಾಬ್ ರಿವರ್ ಏನು? ಚೆನಾಬ್ ರಿವರ್ ಇಸ್ ಅ ಟ್ರಿಬ್ಯೂಟರಿ ಆಫ್ ದ ಇಂಡಸ್ ರಿವರ್, ಕರೆಕ್ಟ್ ಅಲ್ವಾ? ಹಾಗಾಗಿಯೇ ನಮ್ಗೆ ಇಂಡಸ್ ವಾಟರ್ ಟ್ರೀಟಿ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಇಂಡಸ್ ರಿವರ್ ಅಲ್ಲಿ ಬರುವಂತಹ ಟ್ರಿಬ್ಯೂಟರೀಸ್ ಗಳನ್ನ ಭಾರತ ಮತ್ತೆ ಪಾಕಿಸ್ತಾನ ಡಿವೈಡ್ ಮಾಡ್ಕೊಂಡಿದೆ. ಸೊ ಹಾಗಾಗಿ ಈ ಸಾವಲ್ಕೋಟೆ ಹೈಡ್ರೋ ಪವರ್ ಪ್ರಾಜೆಕ್ಟ್ ಇಂಪಾರ್ಟೆಂಟ್. ಸೊ ಜಮ್ಮು ಅಂಡ್ ಕಾಶ್ಮೀರ್ ಅಲ್ಲಿದೆ, ಚೆನಾಬ್ ರಿವರ್ ಗೆ ಕನ್ಸ್ಟ್ರಕ್ಷನ್ ಮಾಡಲಾಗಿದೆ. ಇದೊಂದು ಲಾರ್ಜೆಸ್ಟ್ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ವೆನ್ ಇಟ್ ಕಮ್ಸ್ ಟು ಯೂನಿಯನ್ ಟೆರಿಟರಿಯಲ್ಲಿ ಲಾರ್ಜೆಸ್ಟ್ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್, ಹಾಗೆಯೇ ಒನ್ ಆಫ್ ದ ಬಿಗ್ಗೆಸ್ಟ್ ಪ್ರಾಜೆಕ್ಟ್ ಇನ್ ನಾರ್ತ್ ಇಂಡಿಯಾ. ಸೌತ್ ಇಂಡಿಯಾ ಅಲ್ಲ, ನಾರ್ತ್ ಇಂಡಿಯಾಗೆ ನಾವು ಕಂಪೇರ್ ಮಾಡ್ಕೊಂಡ್ರೆ ಒನ್ ಆಫ್ ದ ಬಿಗ್ಗೆಸ್ಟ್ ಪ್ರಾಜೆಕ್ಟ್, ನಾಟ್ ಓನ್ಲಿ ಒನ್ ಆಫ್ ದ ಬಿಗ್ಗೆಸ್ಟ್ ಪ್ರಾಜೆಕ್ಟ್. ನಮ್ಗೆ ಎಕ್ಸಾಮ್ ಅಲ್ಲಿ ಒನ್ ಆಫ್ ದ ಅಂತ ಕೇಳಿದ್ರೆ ಅದು ಕರೆಕ್ಟ್, ಓನ್ಲಿ ಅಂತ ಕೇಳಿದ್ರೆ ಅದು ರಾಂಗ್ ಆಗುತ್ತೆ. ಸೊ ಹಾಗಾಗಿ ಇದು ಒನ್ ಆಫ್ ದ ಬಿಗ್ಗೆಸ್ಟ್ ಪ್ರಾಜೆಕ್ಟ್ ಇನ್ ನಾರ್ತ್ ಇಂಡಿಯಾ. 1980ರಲ್ಲಿ ಇದನ್ನ ಕನ್ಸ್ಟ್ರಕ್ಷನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಜಾರಿಗೆ ತರಲಾಗಿರುತ್ತೆ. ಅಂದ್ರೆ ಮಾಡ್ಬೇಕು ಅಂತ ಹೇಳಿ ಪ್ರಪೋಸಲ್ ನ ಇಟ್ಟಿರ್ತಾರೆ. ಬಟ್ ಎನ್ವಿರಾನ್ಮೆಂಟಲ್ ಕನ್ಸರ್ನ್ ಗೋಸ್ಕರ ಮತ್ತೆ ಟೆಕ್ನಾಲಜಿ ಕನ್ಸರ್ನ್ ಗೋಸ್ಕರ, ಸಿವಿಯರ್ ಕ್ಲೈಮೆಟಿಕ್ ಕಂಡೀಷನ್ ಇರೋದ್ರಿಂದ, ಸಿವಿಯರ್ ಟೊಪೋಗ್ರಫಿ ಇರೋದ್ರಿಂದ ಇದನ್ನ ಸ್ಥಗಿತಗೊಳಿಸಿರ್ತಾರೆ, ಅಂದ್ರೆ ಸ್ಟಾಪ್ ಮಾಡಿರ್ತಾರೆ. ನಂತರ ನ್ಯಾಷನಲ್ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಕಾರ್ಪೊರೇಷನ್ ಮತ್ತೆ ಜಮ್ಮು ಅಂಡ್ ಕಾಶ್ಮೀರ್ನ ಸ್ಟೇಟ್ ಪವರ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್ ಎರಡು ಸೇರ್ಬಿಟ್ಟು ಈ ಪ್ರಪೋಸಲ್ ನ ತಗೊಂಡ್ಬಂದಿರ್ತಾರೆ. ಯಾವ್ದನ್ನ? ಸಾವಲ್ಕೋಟೆ ಹೈಡ್ರೋ ಪವರ್ ಪ್ರಾಜೆಕ್ಟ್ ನ ಕನ್ಸ್ಟ್ರಕ್ಷನ್ ಮಾಡ್ಬೇಕು ಚೆನಾಬ್ ರಿವರ್ಗೆ ಅಂತ ಹೇಳ್ಬಿಟ್ಟು. ಸೊ ಹಾಗಿದ್ರೆ ಈ ಒಂದು ಪ್ರಾಜೆಕ್ಟಿನ ಫೀಚರ್ ಏನು, ಏನೆಲ್ಲ ಇಂಪಾರ್ಟೆನ್ಸ್ ಇದೆ, ಈ ಒಂದು ಪ್ರಾಜೆಕ್ಟ್ ಅನ್ನ ನಾವು ಕಂಪ್ಲೀಟ್ ಮಾಡೋದ್ರಿಂದ ಭಾರತಕ್ಕೆ ಏನು ಅಡ್ವಾಂಟೇಜ್ ಇದೆ ಅಂತ ಹೇಳ್ಬಿಟ್ಟು ನೋಡ್ಕೊಳ್ಳೋಣ. ಮೊದಲಿಗೆ ಇದೊಂದು ಗ್ರಾವಿಟಿ ಡ್ಯಾಮ್. ಸೊ ಗ್ರಾವಿಟಿ ಡ್ಯಾಮ್ ಆಗಿರೋದ್ರಿಂದ 5 ಮೀಟರ್ ರೋಲರ್ ಕಾಂಪ್ಯಾಕ್ಟೆಡ್ ಕಾಂಕ್ರೀಟ್ ಅನ್ನ ಯೂಸ್ ಮಾಡ್ಬಿಟ್ಟು ಇದನ್ನ ಕನ್ಸ್ಟ್ರಕ್ಷನ್ ಮಾಡಲಾಗಿದೆ. ಇನ್ನ ಡಿಸ್ಅಡ್ವಾಂಟೇಜ್ ಅನ್ನ ನೋಡ್ಕೊಂಡ್ರೆ, ಗ್ರಾವಿಟಿ ಡ್ಯಾಮ್ ಆಗಿರೋದ್ರಿಂದ ಕಾಂಕ್ರೀಟ್ ಅನ್ನ ನಾವು ಯೂಸ್ ಮಾಡೋದ್ರಿಂದ ಆಬ್ವಿಯಸ್ಲಿ ಬಯೋಡೈವರ್ಸಿಟಿ ಅಂಡ್ ಎನ್ವಿರಾನ್ಮೆಂಟಲ್ ಥ್ರೆಟ್ ಆಗುವಂತಹ ಚಾನ್ಸಸ್ ಇರುತ್ತೆ. ಹಾರ್ಶ್ ಟೊಪೋಗ್ರಫಿ ಇರೋದ್ರಿಂದ ಹಾರ್ಶ್ ಟೊಪೋಗ್ರಫಿಯಲ್ಲಿ ವಿತ್ಸ್ಟ್ಯಾಂಡ್ ಆಗೋದು ಕಷ್ಟ ಆಗುತ್ತೆ. ಸೆಕೆಂಡ್ ಫೀಚರ್ ಏನು ಅಂತ ಹೇಳಿದ್ರೆ, 700 ಮಿಲಿಯನ್ ಯೂನಿಟ್ಸ್ ಎಲೆಕ್ಟ್ರಿಸಿಟಿಯನ್ನ ಪ್ರತಿ ವರ್ಷ ಜನರೇಟ್ ಮಾಡುತ್ತೆ ಅಂತ. ಇದು 7000 ಅಲ್ಲ, 700 ಮಿಲಿಯನ್ ಎಲೆಕ್ಟ್ರಿಸಿಟಿಯನ್ನ ಪ್ರತಿ ವರ್ಷ ಕೂಡ ಜನರೇಟ್ ಮಾಡುತ್ತೆ ಸಾವಲ್ಕೋಟೆ ಹೈಡ್ರೋ ಪವರ್ ಪ್ರಾಜೆಕ್ಟ್.
ಸೊ ಇದು ಇಷ್ಟು ಜನರೇಟ್ ಮಾಡ್ತಿದೆ ಅಂತ ಹೇಳಿದ್ರೆ ಜಮ್ಮು ಅಂಡ್ ಕಾಶ್ಮೀರ್ ಅಲ್ಲಿ ಆಗುವಂತಹ ಎಲೆಕ್ಟ್ರಿಸಿಟಿನ ಯೂಸ್ ಮಾಡೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಇಟ್ ಎನ್ಹಾನ್ಸ್ ಪವರ್ ಅವೈಲಬಿಲಿಟಿ. ಆಬ್ವಿಯಸ್ಲಿ ಎಸ್ಪೆಷಲಿ ಜಮ್ಮು ಅಂಡ್ ಕಾಶ್ಮೀರ್ ಅಲ್ಲಿ ನಮ್ಗೆ ವಿಂಟರ್ ಸಮಯ ಬಂತು ಅಂತ ಹೇಳಿದ್ರೆ ಅಲ್ಲಿ ಎಲೆಕ್ಟ್ರಿಸಿಟಿ ಸ್ಕ್ಯಾರ್ಸಿಟಿ ಕ್ರಿಯೇಟ್ ಆಗುತ್ತೆ. ಆಗ ಇಲ್ಲಿ ಸ್ಟೋರ್ ಮಾಡಿರುವಂತಹ ಎಲೆಕ್ಟ್ರಿಸಿಟಿಯನ್ನ ಯೂಸ್ ಮಾಡ್ಲಿಕ್ಕೆ ನಮಗೆ ಹೆಲ್ಪ್ ಆಗುತ್ತೆ. ಹಾಗೆಯೇ ಕೆಪಾಸಿಟಿ ಟು ಟರ್ನ್ ಜಮ್ಮು ಅಂಡ್ ಕಾಶ್ಮೀರ್ ಇಂಟು ಎ ಪವರ್ ಸರ್ಪ್ಲಸ್ ರೀಜನ್. ಪವರ್ ಸರ್ಪ್ಲಸ್ ಅಂದ್ರೆ ಜಮ್ಮು ಅಂಡ್ ಕಾಶ್ಮೀರ ಬೇರೆಯವರಿಗೂ ಕೂಡ ಅದನ್ನ ಕೊಡಬಹುದು. ಅಷ್ಟು ಎಲೆಕ್ಟ್ರಿಸಿಟಿಯನ್ನ ಸ್ಟೋರ್ ಮಾಡುವಂತಹ ಕೆಪಾಸಿಟಿ ಈ ಒಂದು ಜಮ್ಮು ಅಂಡ್ ಕಾಶ್ಮೀರ್ ಅಲ್ಲಿ ಕನ್ಸ್ಟ್ರಕ್ಷನ್ ಮಾಡಬೇಕು ಅನ್ಕೊಂಡಿದ್ದಂತಹ ಸವಲ್ಕೋಟೆ ಹೈಡ್ರೋ ಪವರ್ ಪ್ರಾಜೆಕ್ಟ್ಗೆ ಇರುವಂತಹ ಕೆಪಾಸಿಟಿ ಆಗಿದೆ. ಇದಷ್ಟೇ ಅಲ್ಲ, ಬರೀ ಎಲೆಕ್ಟ್ರಿಸಿಟಿ ರಿಲೇಟೆಡ್ ಅಥವಾ ಎಕಾನಮಿ ರಿಲೇಟೆಡ್ ಅಷ್ಟೇ ಅಲ್ಲ, ಈವನ್ ವಾಟರ್ ಮ್ಯಾನೇಜ್ಮೆಂಟ್ ಅನ್ನ ನಾವು ಪ್ರಾಪರ್ ಆಗಿ ಮಾಡಿದ್ರೆ ಈಗ ಏನು ಫ್ಲಡ್ ಆಗ್ತಿದೆ ಅಲ್ಲ, ಫ್ಲಾಶ್ ಫ್ಲಡ್, ಕರೆಕ್ಟ್ ಅಲ್ಲ? ಇತ್ತೀಚೆಗೆ ನ್ಯೂಸ್ ಅಲ್ಲಿ ನಾವು ನೋಡ್ಬೋದು, ಅಥವಾ ಗ್ಲೇಷಿಯಲ್ ಲೇಕ್ ಔಟ್ ಬಸ್ಟ್ ಇಂದ ಕ್ರಿಯೇಟ್ ಆಗುವಂತಹ ಫ್ಲಡ್ ಆಗಿರ್ಬೋದು, ಅರ್ಬನ್ ಫ್ಲಡ್ ಆಗಿರ್ಬೋದು, ಅಥವಾ ರಿವರ್ ಕೋರ್ಸ್ ಇನ್ಕ್ರೀಸ್ ಆಗ್ಬಿಟ್ಟು ಬರುವಂತಹ ಫ್ಲಡ್ ಆಗಿರ್ಬೋದು. ಇದನ್ನ ಅವಾಯ್ಡ್ ಮಾಡ್ಬೋದು. ಹೇಗೆ ಅಂತ ಹೇಳಿದ್ರೆ, ಇಲ್ಲಿ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಆಗ್ತಿದೆ ಅಲ್ವಾ, ಅಲ್ಲಿ ಚೆನಾಬ್ ರಿವರ್ ನ ಫ್ಲೋ ನ ಅವಾಯ್ಡ್ ಮಾಡೋದ್ರಿಂದ ಸಾವಲ್ಕೋಟೆ ಪ್ರಾಜೆಕ್ಟ್ ಈ ಫ್ಲಡ್ ಮಿಟಿಗೇಷನ್ ನ ಮಾಡೋದಕ್ಕೆ ಕಾಂಟ್ರಿಬ್ಯೂಷನ್ ನ ಮಾಡುತ್ತೆ. ಅಷ್ಟೇ ಅಲ್ಲ, ಬೆಸ್ಟ್ ವಾಟರ್ ಮ್ಯಾನೇಜ್ಮೆಂಟ್ ನ ಮಾಡೋದ್ರಿಂದ ಜಮ್ಮು ಅಂಡ್ ಕಾಶ್ಮೀರ್ ಮತ್ತೆ ಚೆನಾಬ್ ರಿವರ್ ಕೆಳಗಡೆ ಇರುವಂತಹ ಸ್ಟೇಟ್ಸ್ ಗಳಿಗೆ ಅಗ್ರಿಕಲ್ಚರ್ ಮತ್ತೆ ಡೊಮೆಸ್ಟಿಕ್ ಯೂಸ್ ಗೆ ವಾಟರ್ ಅವೈಲಬಿಲಿಟಿ ಚೆನ್ನಾಗಿರುತ್ತೆ. ಇದಿಷ್ಟು ಸಾವಲ್ಕೋಟೆ ಹೈಡ್ರೋ ಪವರ್ ಪ್ರಾಜೆಕ್ಟ್ ನ ಫೀಚರ್ಸ್ ಆಗಿದೆ. ಇನ್ನು ಇಂಡಸ್ ವಾಟರ್ ಟ್ರೀಟಿ, ಚೆನಾಬ್ ರಿವರ್ ಇಂಡಸ್ ವಾಟರ್ ಟ್ರೀಟಿಗೆ ಲಿಂಕ್ ಆಗೇ ಆಗುತ್ತೆ, ಕರೆಕ್ಟ್ ಅಲ್ವಾ? ಸೊ ವಾಟ್ ಇಸ್ ಇಂಡಸ್ ವಾಟರ್ ಟ್ರೀಟಿ? ಫಸ್ಟ್ ಆಫ್ ಆಲ್, ಇಂಡಸ್ ವಾಟರ್ ಟ್ರೀಟಿ 1947ರಲ್ಲಿ ನಮ್ಗೆ ಭಾರತ ಮತ್ತೆ ಪಾಕಿಸ್ತಾನ್ ಎರಡು ಕೂಡ ಡಿವೈಡ್ ಆಗುತ್ತೆ ಅಲ್ವಾ, ಪಾರ್ಟಿಷನ್ ಆಗುತ್ತೆ. ಸೊ ಪಾರ್ಟಿಷನ್ ಆದ್ಮೇಲೆ ಬರೀ ಜಿಯೋಗ್ರಫಿಕಲಿ ಮಾತ್ರ ನಾವು ಡಿವೈಡ್ ಮಾಡ್ಲಿಲ್ಲ, ಅಥವಾ ಭೂಮಿಯನ್ನ ಮಾತ್ರ ಡಿವೈಡ್ ಮಾಡ್ಲಿಲ್ಲ. 1947ರ ಪಾರ್ಟಿಷನ್ ನಂತರ ಇಲ್ಲಿ ಹರಿಯುವಂತಹ ಎರಡು ಬಾರ್ಡರ್ ಅಲ್ಲಿ ಇರುವಂತಹ ಇಂಡಸ್ ರಿವರ್ ಅನ್ನ ಕೂಡ ಡಿವೈಡ್ ಮಾಡ್ಕೊಳ್ತೀವಿ. ಸೊ ಡಿವೈಡ್ ಮಾಡ್ಕೊಂಡಾಗ ಬರುವಂತಹ ಟ್ರೀಟಿಯೇ ಇಂಡಸ್ ವಾಟರ್ ಟ್ರೀಟಿ. ಬಟ್ ಎರಡು ಕಂಟ್ರಿಗಳ ನಡುವೆ ಇದೇ ಮೊದಲ ಟ್ರೀಟಿ ಆಗಿದ್ದು ಅಂತ ಹೇಳಿದ್ರೆ ಇಲ್ಲ. ಇಂಡಸ್ ವಾಟರ್ ರಿಲೇಟೆಡ್ 1948ರಲ್ಲಿ ಒಂದು ಟ್ರೀಟಿಯನ್ನ ತಗೊಂಡ್ಬರ್ತಾರೆ. ಆ ಟ್ರೀಟಿ ಬಂದ್ಬಿಟ್ಟು ಆ ಟ್ರೀಟಿಯ ಹೆಸರು ಬಂದ್ಬಿಟ್ಟು ಇಂಟರ್ ಡೊಮಿನಿಯನ್ ಅಕಾರ್ಡ್ ಅಂತ ಹೇಳ್ಬಿಟ್ಟು. ಸೊ 1948ರಲ್ಲಿ ಇದು ತಗೊಂಡ್ಬರ್ತಾರೆ. ಆದ್ರೆ ಈ ಇಂಟರ್ ಡೊಮಿನಿಯನ್ ಅಕಾರ್ಡ್ ಇದೆಯಲ್ಲ, ಇದನ್ನ ಇಂಡಿಯಾ ಮತ್ತೆ ಪಾಕಿಸ್ತಾನ್ ಎರಡು ಕೂಡ ರಿಜೆಕ್ಟ್ ಮಾಡುತ್ತವೆ. ಯಾಕೆ ಅಂತ ಹೇಳಿದ್ರೆ, ಇಂಟರ್ ಡೊಮಿನಿಯನ್ ಅಕಾರ್ಡ್ ಪ್ರಕಾರ ಭಾರತ ಮತ್ತೆ ಪಾಕಿಸ್ತಾನ ಏನಿದೆ, ಇಂಡಿಯಾ ಏನ್ ಮಾಡುತ್ತೆ, ಬಿಕಾಸ್ ಇಲ್ಲಿ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ಇದು ಜಮ್ಮು ಅಂಡ್ ಕಾಶ್ಮೀರ್ ರೀಜನ್ ಅಲ್ವಾ, ಹಿಮಾಲಯನ್ ರೀಜನ್ ಇಂದ ಇಲ್ಲಿ ನೋಡಿದ್ರೆ ಇಂಡಸ್ ರಿವರ್ ಫ್ಲೋ ಆಗ್ತಿದೆ, ಇದು ಮೇಜರ್ ರಿವರ್, ಕರೆಕ್ಟ್ ಅಲ್ವಾ? ಸೊ ಇಂಡಸ್ ರಿವರ್ ಮೇನ್ ಇಂಡಿಯಾ ಇಂದಾನೆ ಪಾಕಿಸ್ತಾನ್ಗೆ ಹೋಗುತ್ತೆ ಅಲ್ವಾ. ಈ ಟ್ರೀಟಿ ಪ್ರಕಾರ ಏನು ಹೇಳ್ತಾರೆ, ಇಂಟರ್ ಡೊಮಿನಿಯನ್ ಅಕಾರ್ಡ್ ಟ್ರೀಟಿಯ ಪ್ರಕಾರ ಇಂಡಿಯಾ ಪಾಕಿಸ್ತಾನ್ಗೆ ನೀರನ್ನ ಕೊಡ್ಬೇಕು. ಇನ್ ಟರ್ನ್ ಪಾಕಿಸ್ತಾನ್ ಏನ್ ಮಾಡುತ್ತೆ, ಇಂಡಿಯಾಗೆ ಅಮೌಂಟ್ ಅನ್ನ ಕೊಡುತ್ತೆ, ಫೀಸ್ ತರ, ಪೇಮೆಂಟ್ ತರ, ತಗೊಳ್ತಿರುವಂತಹ ನೀರ್ಗೆ ಪೇಮೆಂಟ್ ಅನ್ನ ಕೊಡುತ್ತೆ ಪ್ರತಿ ವರ್ಷಕ್ಕೆ ಒಂದ್ಸಲ. ಬಟ್ ಇದನ್ನ ಆಕ್ಸೆಪ್ಟ್ ಮಾಡಲ್ಲ 1948ರಲ್ಲಿ. ಅದಾದ್ಮೇಲೆ ಏನಾಗುತ್ತೆ, 1951ರಲ್ಲಿ ನಾವು ಎವಲ್ಯೂಷನ್ ನಾವು ನೋಡ್ಕೊಂಡ್ರೆ 1948, 1951, 1948ರಲ್ಲಿ ಬರುವಂತದ್ದನ್ನ ನಾವು ರಿಜೆಕ್ಟ್ ಮಾಡ್ತೀವಿ. ಅದಾದ್ಮೇಲೆ 1951ರಲ್ಲಿ ಆಗುತ್ತೆ. 1951ರಲ್ಲಿ ಇಂಡಿಯಾ ಮತ್ತೆ ಪಾಕಿಸ್ತಾನ ಏನ್ ಮಾಡುತ್ತೆ, ಇರಿಗೇಷನ್ ಪರ್ಪಸ್ಗೋಸ್ಕರ ಯಾರ ಹತ್ರ ಹೋಗ್ತಾರೆ, ವರ್ಲ್ಡ್ ಬ್ಯಾಂಕ್ ಹತ್ರ ಸಾಲವನ್ನ ಕೇಳಲಿಕ್ಕೆ ಹೋಗ್ತಾರೆ. ಆಗ ವರ್ಲ್ಡ್ ಬ್ಯಾಂಕ್ ಏನ್ ಮಾಡುತ್ತೆ, ಫಂಡಿಂಗ್ ಅಸಿಸ್ಟೆನ್ಸ್ಗೆ ಹೋಗ್ತಾರಲ್ವಾ, ಆ ಫಂಡಿಂಗ್ ಅಸಿಸ್ಟೆನ್ಸ್ಗೆ ಹೋದಾಗ ವರ್ಲ್ಡ್ ಬ್ಯಾಂಕ್ ಮೀಡಿಯೇಟರ್ ಆಗಿ ಆಕ್ಟ್ ಆಗ್ಬಿಟ್ಟು ಎರಡೂ ದೇಶಗಳ ನಡುವೆ ಇಂಡಸ್ ವಾಟರ್ ಟ್ರೀಟಿಯನ್ನ ತಗೊಂಡ್ಬರುತ್ತೆ. ಇದಕ್ಕಿಂತ ಮುಂಚೆ ಇಂಡಸ್ ವಾಟರ್ ಟ್ರೀಟಿಯನ್ನ ಡಿಸ್ಕಸ್ ಮಾಡೋದಕ್ಕಿಂತ ಮುಂಚೆ ಇಂಡಸ್ ರಿವರ್ ನ ಬಗ್ಗೆ ತಿಳಿ. ಇಲ್ಲಿ ಇಂಡಸ್ ರಿವರ್ ಬಂದ್ಬಿಟ್ಟು ನಮ್ಗೆ ಹಿಮಾಲಯನ್ ರೀಜನ್ ಇಂದ ಹೋಗುತ್ತೆ. ಈ ಇಂಡಸ್ ರಿವರ್ ಇದೆಯಲ್ಲ, ಇದಕ್ಕೆ 5 ಟ್ರಿಬ್ಯೂಟರೀಸ್ ಗಳಿದೆ. ಯಾವ್ದ್ಯಾವ್ದು ಅಂತ ಹೇಳಿದ್ರೆ, ಇಲ್ಲಿ ಈ ಮ್ಯಾಪ್ ಅಲ್ಲಿ ನಾವು ನೋಡ್ಬೋದಾಗತ್ತೆ.
ಸಟ್ಲೇಜ್, ರಾವಿ, ಚೆನಾಬ್, ಜೇಲಂ ಮತ್ತೆ ಮತ್ತೆ ಬೀಸ್ ಬಿಯಾಸ್. ಈ ರೀತಿಯಾದಂತಹ 5 ಟ್ರಿಬ್ಯೂಟರೀಸ್ಗಳು ಇಂಡಸ್ ರಿವರ್ಗೆ ಇದೆ. ಸೊ ಇಂಡಸ್ ಟ್ರಿಬ್ಯೂಟರೀಸ್ ಅಂದ್ರೆ ಏನು? ಒಂದು ಮೇನ್ ರಿವರ್ಗೆ ಬೇರೆ ಬೇರೆ ರಿವರ್ಗಳು ಬಂದು ಜಾಯಿನ್ ಆಗೋದನ್ನ ನಾವು ಟ್ರಿಬ್ಯೂಟರೀಸ್ ಅಂತ ಹೇಳ್ಬಿಟ್ಟು ಕರೀತೇವೆ. ಒಟ್ಟು 5 ಟ್ರಿಬ್ಯೂಟರೀಸ್, ಮೇನ್ ಟ್ರಿಬ್ಯೂಟರೀಸ್ ಇಂಡಸ್ ರಿವರಿಗೆ ಬಂದ್ಬಿಟ್ಟು ಜಾಯಿನ್ ಆಗೋದು. ಈಗ ಇಂಡಸ್ ವಾಟರ್ ಟ್ರೀಟಿಯ ಬಗ್ಗೆ ನೋಡ್ಕೊಳ್ಳೋಣ. ಇಂಡಸ್ ವಾಟರ್ ಟ್ರೀಟಿ ವರ್ಲ್ಡ್ ಬ್ಯಾಂಕ್ ಏನ್ ಮಾಡುತ್ತೆ? ಮೀಡಿಯೇಟರ್ ಆಗಿ ಆಕ್ಟ್ ಆಗ್ಬಿಟ್ಟು 1960ರಲ್ಲಿ ಭಾರತ ಮತ್ತೆ ಪಾಕಿಸ್ತಾನದ ನಡುವೆ ಇಂಡಸ್ ವಾಟರ್ ಯುಟಿಲೈಸೇಷನ್ ಗೋಸ್ಕರ ಇಂಡಸ್ ವಾಟರ್ ಟ್ರೀಟಿಯನ್ನ ತಗೊಂಡ್ಬರುತ್ತೆ. ಸಿಂಧು ಜಲ ಒಪ್ಪಂದ ಅಂತ ಹೇಳ್ಬಿಟ್ಟು ಇದನ್ನ ಕರೆಯಲಾಗತ್ತೆ. ಸೊ ಹೇಗೆ ಇಂಡಸ್ ವಾಟರ್ ಟ್ರೀಟಿಯನ್ನ ತರ್ತಾರೆ ಅಂತ ಹೇಳಿದ್ರೆ, ಮೊದಲಿಗೆ ವೆಸ್ಟರ್ನ್ ರಿವರ್ಸ್ ಆಗಿರುವಂತಹ ಇಂಡಸ್, ಚೆನಾಬ್, ಜೇಲಂ ಈ 3 ಕೂಡ ಪಾಕಿಸ್ತಾನಕ್ಕೆ ಕೊಡ್ಬೋದು. ಅಂದ್ರೆ ಪಾಕಿಸ್ತಾನ್ ಅನ್ರಿಸ್ಟ್ರಿಕ್ಟೆಡ್ ಯೂಸ್ ಅನ್ನ ಚೆನಾಬ್ ರಿವರ್, ಜೇಲಂ ರಿವರ್ ಮತ್ತೆ ಇಂಡಸ್ ರಿವರ್ ಈ 3 ರಿವರ್ ಇಂದ ಯೂಸ್ ಅನ್ನ ಮಾಡಬಹುದಾಗುತ್ತೆ. ಇದೆಲ್ಲ ವೆಸ್ಟರ್ನ್ ರಿವರ್ಸ್ಗಳು. ಹಾಗೆಯೇ ಈಸ್ಟರ್ನ್ ರಿವರ್ಸ್ ಆಗಿರುವಂತಹ ರಾವಿ, ಸಟ್ಲೇಜ್, ಬಿಯಾಸ್ ಈ 3ನ್ನ ಭಾರತಕ್ಕೆ ಕೊಡ್ಲಾಗುತ್ತೆ. ಬಟ್ ಇಲ್ಲಿ ಟೋಟಲ್ 80% ಆಫ್ ದ ವಾಟರ್ ಅನ್ನ ಪಾಕಿಸ್ತಾನ್ ಯೂಸ್ ಮಾಡುತ್ತೆ. ರಿಮೈನಿಂಗ್ 20% ಆಫ್ ದ ವಾಟರ್ ಅನ್ನ ಭಾರತ ಯೂಸ್ ಮಾಡ್ತಾ ಇರುತ್ತೆ. ಅದಕ್ಕೆ 2 ಕಂಟ್ರೀಸ್ಗಳು ಕೂಡ 1960ರಲ್ಲಿ ಇದಕ್ಕೆ ಸೈನ್ ಮಾಡಲಾಗುತ್ತೆ. ಸೊ ಇಂಡಸ್ ವಾಟರ್ ಟ್ರೀಟಿಯಲ್ಲಿ ಭಾರತ ಯಾವುದಕ್ಕೆಲ್ಲ ಈ ವಾಟರ್ ಅನ್ನ ಯೂಸ್ ಮಾಡಬಹುದಾಗತ್ತೆ ಅಂತ ನೋಡ್ಕೊಳ್ಳೋಣ. ಭಾರತ ಡೊಮೆಸ್ಟಿಕ್ ಪರ್ಪಸ್ಗೆ ಈ ರಿವರ್ಸ್ ಇಂದ, ಯಾವ ರಿವರ್ಸ್ಗಳು? ರಾವಿ, ಬಿಯಾಸ್ ಮತ್ತೆ ಸಟ್ಲೇಜ್ ಇದರಿಂದ ಯೂಸ್ ಮಾಡಬಹುದು. ಹಾಗೆಯೇ ನ್ಯಾವಿಗೇಷನ್, ಫ್ಲಡ್ ಕಂಟ್ರೋಲ್, ಅಗ್ರಿಕಲ್ಚರ್, ಹೈಡ್ರೋ ಪವರ್ ಜನರೇಷನ್ ವಿತೌಟ್ ಆಲ್ಟರಿಂಗ್ ರಿವರ್ಸ್ ಫ್ಲೋ ಸಿಗ್ನಿಫಿಕೆಂಟ್ಲಿ. ಹೈಡ್ರೋ ಪವರ್ ಪ್ರಾಜೆಕ್ಟ್ ಗಳನ್ನ ಮಾಡುವಾಗ ರಿವರ್ ಫ್ಲೋ ಏನಿದೆ ಅದನ್ನ ಡೈವರ್ಷನ್ ಮಾಡುವಂತಹ ಚಾನ್ಸಸ್ ಇರುತ್ತೆ. ಸೊ ಡೈವರ್ಷನ್ ಮಾಡಬಾರ್ದು. ಹೈಡ್ರೋ ಪವರ್ ಪ್ರಾಜೆಕ್ಟ್ ಅನ್ನ ಮಾಡಬಹುದು, ಬಟ್ ರಿವರ್ ಡೈವರ್ಷನ್ ನ ಮಾಡಬಾರ್ದು. ಇದಿಷ್ಟು ಪರ್ಪಸ್ ಗೋಸ್ಕರ ಇಂಡಸ್ ರಿವರ್ ನ ಟ್ರಿಬ್ಯೂಟರೀಸ್ ಆಗಿರುವಂತಹ ರಾವಿ, ಬಿಯಾಸ್, ಸಟ್ಲೇಜ್ ವಾಟರ್ ಅನ್ನ ಭಾರತ ಯೂಸ್ ಮಾಡಬಹುದಾಗುತ್ತೆ. ಬಟ್ ಮೋರ್ ಪಾಕಿಸ್ತಾನಿಗೆ ಕೊಡ್ತಾರೆ, ಇಂಡಿಯಾಗೆ ರಿಮೈನಿಂಗ್ 20% ಏನಿದೆ ಅದನ್ನ ಇಂಡಿಯಾಗೆ ಕೊಡ್ತಾರೆ. ಬಟ್ ಇಂಡಿಯಾ ಮತ್ತೆ ಪಾಕಿಸ್ತಾನ ಆಬ್ವಿಯಸ್ಲಿ ಡಿಸ್ಪ್ಯೂಟೆಡ್ ಕಂಟ್ರೀಸ್. ಸೊ ಆ ಡಿಸ್ಪ್ಯೂಟ್ ನ ಅವಾಯ್ಡ್ ಮಾಡೋದಕ್ಕೋಸ್ಕರ ವರ್ಲ್ಡ್ ಬ್ಯಾಂಕ್ ಇಂಟರ್ಮೀಡಿಯರಿ ಆಗಿ ಆಕ್ಟ್ ಆಗುತ್ತೆ. ಸೊ ಇದರಲ್ಲಿ 3 ಲೆವೆಲ್ ಡಿಸ್ಪ್ಯೂಟ್ ರೆಸಲ್ಯೂಷನ್ಸ್ ನ ಮಾಡಬಹುದಾಗತ್ತೆ. ಮೊದಲನೇದು ಪರ್ಮನೆಂಟ್ ಇಂಡಸ್ ಕಮಿಷನ್, ಎರಡನೆಯದಾಗಿ ನ್ಯೂಟ್ರಲ್ ಎಕ್ಸ್ಪರ್ಟ್, ಮೂರನೆಯದಾಗಿ ಕೋರ್ಟ್ ಆರ್ಬಿಟ್ರೇಷನ್. ಸೊ ಫಸ್ಟಿಗೆ ಪರ್ಮನೆಂಟ್ ಇಂಡಸ್ ಕಮಿಷನ್ ಬಗ್ಗೆ ನೋಡ್ಕೊಳ್ಳೋಣ. ಪರ್ಮನೆಂಟ್ ಇಂಡಸ್ ಕಮಿಷನ್ ಅಂತ ಹೇಳಿದ್ರೆ ಫಸ್ಟ್ ಲೆವೆಲ್ ಅಂದ್ರೆ ಇವಾಗ ಭಾರತ ಮತ್ತೆ ಪಾಕಿಸ್ತಾನದ ನಡುವೆ ಯಾವ್ದಾದ್ರು ಡಿಸ್ಪ್ಯೂಟ್ ಆಯ್ತು ಇಂಡಸ್ ವಾಟರ್ ರಿಲೇಟೆಡ್, ಅವಾಗ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಎರಡೂ ಕಡೆಯೂ ಕೂಡ ಪರ್ಮನೆಂಟ್ ಇಂಡಸ್ ಕಮಿಷನ್ ನ ಆಲ್ರೆಡಿ ಎಸ್ಟಾಬ್ಲಿಷ್ ಮಾಡಿರ್ತಾರೆ. ಸೊ ಎರಡೂ ಕಡೆ ಈ ಇಂಡಸ್ ಕಮಿಷನ್ ಏನಿದೆ, ಪರ್ಮನೆಂಟ್ ಇಂಡಸ್ ಕಮಿಷನ್ ಏನಿದೆ ಅಲ್ವಾ, ಇಲ್ಲಿಗೆ ದೂರನ್ನ ಕೊಡ್ಲಾಗತ್ತೆ. ಕೊಟ್ಟ ಮೇಲೆ ಪರ್ಮನೆಂಟ್ ಇಂಡಸ್ ಕಮಿಷನ್ ಇದಕ್ಕೆ ಡಿಸ್ಪ್ಯೂಟ್ ರೆಸಲ್ಯೂಷನ್ ಅಂದ್ರೆ ಈ ಡಿಸ್ಪ್ಯೂಟ್ ಆಗ್ತಿದೆಯಲ್ಲ ಅದಕ್ಕೆ ಏನು ಸೊಲ್ಯೂಷನ್ ಅಂತ ಹೇಳ್ಬಿಟ್ಟು ಹೇಳುತ್ತೆ. ಇನ್ ಕೇಸ್ ಇಲ್ಲೂ ಕೂಡ ಪರ್ಮನೆಂಟ್ ಕಮಿಷನ್ ಅಲ್ಲೂ ಕೂಡ ಸಾಲ್ವ್ ಆಗ್ಲಿಲ್ಲ, ಆವಾಗ ನ್ಯೂಟ್ರಲ್ ಎಕ್ಸ್ಪರ್ಟ್ ಹತ್ರ ಹೋಗ್ತಾರೆ. ಪರ್ಮನೆಂಟ್ ಇಂಡಸ್ ಕಮಿಷನ್ ಅಂತ ಹೇಳಿದ್ರೆ ಇದೊಂದು ಫಸ್ಟ್ ಟಾಪ್ ಸೊಲ್ಯೂಷನ್ ತರ. ಮೊದ್ಲಿಗೆ ಇಲ್ಲಿ ಬಂದ್ಬಿಟ್ಟು ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಕೊಳ್ಳಿ ಅಂತ. ಸೊ ಪ್ರತಿ ವರ್ಷಕ್ಕೆ ಒಂದು ಸಲ ಈ ಪರ್ಮನೆಂಟ್ ಇಂಡಸ್ ಕಮಿಷನ್ ಏನಿದೆ, ಪಾಕಿಸ್ತಾನದ ಪರ್ಮನೆಂಟ್ ಇಂಡಸ್ ಕಮಿಷನ್, ಭಾರತದ ಪರ್ಮನೆಂಟ್ ಇಂಡಸ್ ಕಮಿಷನ್ ಎರಡು ಕೂಡ ಮೀಟ್ ಆಗ್ಬಿಟ್ಟು ಪ್ರಾಬ್ಲಮ್ಸ್ ಇದ್ರೆ ಅದನ್ನ ಡಿಸ್ಕಸ್ ನ ಮಾಡ್ತಾರೆ. ನಂತರ ಬರುತ್ತೆ ನ್ಯೂಟ್ರಲ್ ಎಕ್ಸ್ಪರ್ಟ್. ನ್ಯೂಟ್ರಲ್ ಎಕ್ಸ್ಪರ್ಟ್ ಇದನ್ನ ಅಪಾಯಿಂಟ್ ಮಾಡೋದು ವರ್ಲ್ಡ್ ಬ್ಯಾಂಕ್. ಪರ್ಮನೆಂಟ್ ಇಂಡಸ್ ಕಮಿಷನ್ ಏನಾದ್ರೂ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಲಿಲ್ಲ, ಆವಾಗ ನ್ಯೂಟ್ರಲ್ ಎಕ್ಸ್ಪರ್ಟ್ಸ್ ಹತ್ರ ಬರ್ತಾರೆ. ಸೊ ನ್ಯೂಟ್ರಲ್ ಎಕ್ಸ್ಪರ್ಟ್ ಬಂದ್ಬಿಟ್ಟು ಈ ಇಂಡಸ್ ವಾಟರ್ ಟ್ರೀಟಿ ರಿಲೇಟೆಡ್ ಏನಾದ್ರೂ ಪ್ರಾಬ್ಲಮ್ಸ್ ಇದ್ರೆ ಅದನ್ನ ರಿಸಾಲ್ವ್ ಮಾಡ್ತಾರೆ. ನಂತರ ಇನ್ ಕೇಸ್ ಏನಾದ್ರೂ ನ್ಯೂಟ್ರಲ್ ಎಕ್ಸ್ಪರ್ಟ್ ಕೊಡುವಂತಹ ಡಿಸಿಷನ್ ಕೂಡ ಇಷ್ಟ ಆಗಿಲ್ಲ ಅಂತ ಹೇಳಿದ್ರೆ ಅಪೀಲ್ ನ ಕೂಡ ಹೋಗ್ಬೋದಾಗುತ್ತೆ. ಆ ಅಪೀಲ್ ತಗೊಂಡು ಹೋಗುವಂತಹ ಕೋರ್ಟ್ ಆಫ್ ಆರ್ಬಿಟ್ರೇಷನ್. ಇದು 7 ಮೆಂಬರ್ ಟ್ರಿಬ್ಯುನಲ್ ಅಡ್ಜುಡಿಕೇಶನ್ ಮಾಡ್ಲಿಕ್ಕೋಸ್ಕರ ತಗೊಬಂದಿರೋದು ಇಂಡಸ್ ವಾಟರ್ ಟ್ರೀಟಿ ರಿಲೇಟೆಡ್. ಸೊ ಈ ರೀತಿಯಾದಂತಹ 3 ಸ್ಟೆಪ್ಸ್ ಅನ್ನ ತಗೊಂಡ್ ಬಂದ್ಬಿಟ್ಟು ಇಂಡಸ್ ವಾಟರ್ ಟ್ರೀಟಿಯ ಪ್ರಾಬ್ಲಮ್ಸ್ ಗಳನ್ನ ರಿಸಾಲ್ವ್ ಮಾಡಲಾಗುತ್ತೆ. ಈಗ ಅಟ್ ಪ್ರೆಸೆಂಟ್ ಇಂಡಸ್ ವಾಟರ್ ಟ್ರೀಟಿಯನ್ನ ಸ್ಥಗಿತಗೊಳಿಸಲಾಗಿದೆ.
ಈಗ ನಮ್ಗೆ ಕರೆಂಟ್ ಅಫೇರ್ಸ್ ಇರೋದು ಸಾವಲ್ಕೋಟೆ ಹೈಡ್ರೋ ಪವರ್ ಪ್ರಾಜೆಕ್ಟ್, ಕರೆಕ್ಟ್ ಅಲ್ವಾ? ಸೊ ಹಾಗಿದ್ರೆ ಬೇರೆ ಬೇರೆ ರಿವರ್ಸ್ ಅಲ್ಲಿ ಯಾವ್ದೆಲ್ಲ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ಸ್ ಗಳನ್ನ ತಗೊಂಡ್ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ನೋಡೋಣ. ಮೊದಲಿಗೆ ಸಲಾಲ್ ಡ್ಯಾಮ್ ಪ್ರಾಜೆಕ್ಟ್. ಸಲಾಲ್ ಡ್ಯಾಮ್ ಪ್ರಾಜೆಕ್ಟ್ ನ ಚೆನಾಬ್ ರಿವರ್ ಗೆ ಕನ್ಸ್ಟ್ರಕ್ಷನ್ ನ ಮಾಡಲಾಗಿದೆ. ಸಲಾಲ್ ಡ್ಯಾಮ್ ಪ್ರಾಜೆಕ್ಟ್ ಎಕ್ಸಾಮ್ ಅಲ್ಲಿ ಮ್ಯಾಚ್ ದ ಫಾಲೋಯಿಂಗ್ ಅಂತನಾದ್ರೂ ಕೇಳ್ಬೋದು, ಅಥವಾ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ ಕೂಡ ಕೇಳ್ಬೋದು. ಸಲಾಲ್ ಡ್ಯಾಮ್ ಇರೋದೆಲ್ಲಿ? ಜಮ್ಮು ಅಂಡ್ ಕಾಶ್ಮೀರ್ ಅಲ್ಲಿ. ನೆಕ್ಸ್ಟ್ ಬಗ್ಲಿಹಾರ್ ಹೈಡ್ರೋ ಪವರ್ ಪ್ರಾಜೆಕ್ಟ್. ಬಗ್ಲಿಹಾರ್ ಹೈಡ್ರೋ ಪವರ್ ಪ್ರಾಜೆಕ್ಟ್ ಬಂದ್ಬಿಟ್ಟು ಜಮ್ಮು ಅಂಡ್ ಕಾಶ್ಮೀರ್ ಅಲ್ಲಿರೋದು. ಇದನ್ನು ಕೂಡ ಚೆನಾಬ್ ರಿವರ್ ಗೆ ಕನ್ಸ್ಟ್ರಕ್ಷನ್ ನ ಮಾಡಲಾಗಿದೆ. ನಂತರ ಪಕಲ್ ದಿಲ್ ಪ್ರಾಜೆಕ್ಟ್. ಪಕಲ್ ದಿಲ್ ಪ್ರಾಜೆಕ್ಟ್ ನ ಕೂಡ ಚೆನಾಬ್ ರಿವರ್ ಗೆನೆ ಕನ್ಸ್ಟ್ರಕ್ಷನ್ ನ ಮಾಡಿರೋದು. ನೆಕ್ಸ್ಟ್ ಕಿರು ಪ್ರಾಜೆಕ್ಟ್. ಕಿರು ಪ್ರಾಜೆಕ್ಟ್ ನು ಕೂಡ ಯಾವುದಕ್ಕೆ? ಚೆನಾಬ್ ರಿವರ್ ಗೆನೆ ಕನ್ಸ್ಟ್ರಕ್ಷನ್ ನ ಮಾಡಿರೋದು. ನಂತರ ದ ಮೋಸ್ಟ್ ಡಿಸ್ಪ್ಯೂಟೆಡ್ ಪ್ರಾಜೆಕ್ಟ್, ದಟ್ ಇಸ್ ರಾಟ್ಲೆ ಅಂಡ್ ಕಿಶನ್ ಗಂಗಾ. ಸೊ ಎರಡು ಕೂಡ ಡಿಸ್ಪ್ಯೂಟೆಡ್ ಪ್ರಾಜೆಕ್ಟ್, ಬಿಕಾಸ್ ಎರಡರಿಂದನೇ ಇಂಡಸ್ ವಾಟರ್ ಟ್ರೀಟಿಯಲ್ಲಿ ಎಷ್ಟೋ ಪ್ರಾಬ್ಲಮ್ಸ್ ಗಳಾಗಿತ್ತು. ರಾಟ್ಲೆ ಬಂದ್ಬಿಟ್ಟು ನಮ್ಗೆ ಚೆನಾಬ್ ರಿವರ್ ಗೆ ಕನ್ಸ್ಟ್ರಕ್ಷನ್ ನ ಮಾಡಿರೋದು. ನಂತರ ಕಿಶನ್ ಗಂಗಾ ಬಂದ್ಬಿಟ್ಟು ಜೇಲಂ ರಿವರ್ ಗೆ ಕನ್ಸ್ಟ್ರಕ್ಷನ್ ನ ಮಾಡಿರೋದು. ಸೊ ಇದಿಷ್ಟು ಪ್ರಾಜೆಕ್ಟ್ ಗಳನ್ನ ನಮ್ಗೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಆಗಿ ಕೇಳುವಂತಹ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಒಂದು MCQ ಕ್ವಶನ್ ಇದೆ. ಅಂಡರ್ ದ ಇಂಡಸ್ ವಾಟರ್ ಟ್ರೀಟಿ, ದ ಚೆನಾಬ್ ರಿವರ್ ಆನ್ ವಿಚ್ ಆಫ್ ದ ಪ್ರಾಜೆಕ್ಟ್ ಇಸ್ ಪ್ರಪೋಸ್ಡ್ ಈಸ್ ಕ್ಲಾಸಿಫೈಡ್ ಆಸ್ ವಾಟ್? ಅಂದ್ರೆ ಸಾವಲ್ಕೋಟೆ ಹೈಡ್ರೋ ಪವರ್ ಪ್ರಾಜೆಕ್ಟ್ ನ ಪ್ರಪೋಸ್ ಮಾಡಿದಾರೆ ಅಲ್ವಾ, ಅದನ್ನ ಚೆನಾಬ್ ರಿವರ್ ಗೆ ಕನ್ಸ್ಟ್ರಕ್ಷನ್ ಮಾಡಲಾಗಿದೆ. ಅದನ್ನ ಇಂಡಸ್ ವಾಟರ್ ಟ್ರೀಟಿ ಅಂಡರ್ ಅಲ್ಲಿ ಯಾವ ರೀತಿಯಲ್ಲಿ ಕ್ಲಾಸಿಫೈ ಮಾಡಿದ್ದಾರೆ ಅಂತ ಕ್ವಶನ್. ಸೊ ಈಸ್ಟರ್ನ್ ರಿವರ್ ಫಾರ್ ಇಂಡಿಯಾಸ್ ಎಕ್ಸ್ಕ್ಲೂಸಿವ್ ಯೂಸ್, ಇದು ಕರೆಕ್ಟ್ ಅಲ್ಲ. ನೆಕ್ಸ್ಟ್ ದ ವೆಸ್ಟರ್ನ್ ರಿವರ್ ಅಲೋಕೇಟೆಡ್ ಪ್ರೈಮರಿಲಿ ಟು ಪಾಕಿಸ್ತಾನ್ ಬಟ್ ಅವೈಲೇಬಲ್ ಫಾರ್ ಇಂಡಿಯಾಸ್ ಲಿಮಿಟೆಡ್ ಯೂಸ್ ಲೈಕ್ ಹೈಡ್ರೋ ಪವರ್ ಪ್ರಾಜೆಕ್ಟ್ಸ್. ನೆಕ್ಸ್ಟ್ ಆ ರಿವರ್ ಟು ಬಿ ಶೇರ್ಡ್ ಈಕ್ವಲಿ ಬಿಟ್ವೀನ್ ದ ಇಂಡಿಯಾ ಅಂಡ್ ಪಾಕಿಸ್ತಾನ್? ನೋ, ಬಿಕಾಸ್ ಇಂಡಿಯಾ ಮತ್ತೆ ಪಾಕಿಸ್ತಾನ್ಗೆ ಮೂರು ರಿವರ್ ಗಳನ್ನ ಡಿವೈಡ್ ಮಾಡಿ ಕೊಟ್ಟಿದ್ದಾರೆ. ನಂತರ ಆ ರಿವರ್ ಅಂಡರ್ ಎಕ್ಸ್ಕ್ಲೂಸಿವ್ ಕಂಟ್ರೋಲ್ ಆಫ್ ದ ವರ್ಲ್ಡ್ ಬ್ಯಾಂಕ್, ಇದು ಕೂಡ ಅಲ್ಲ. ಸೊ ಸರಿಯಾದ ಉತ್ತರ ಬಂದ್ಬಿಟ್ಟು ವೆಸ್ಟರ್ನ್ ರಿವರ್ ಅಲೋಕೇಟೆಡ್ ಪ್ರೈಮರಿಲಿ ಟು ಪಾಕಿಸ್ತಾನ್ ಬಟ್ ಅವೈಲೇಬಲ್ ಫಾರ್ ಇಂಡಿಯಾಸ್ ಲಿಮಿಟೆಡ್, ಇದು ಸರಿಯಾದ ಉತ್ತರ. ಸೊ ಯಾಕೆ ಕರೆಕ್ಟ್ ಆದ ಉತ್ತರ ಅಂತ ಹೇಳಿದ್ರೆ, ಇಲ್ಲಿ ನಾವು ನೋಡಿದ್ರೆ ವೆಸ್ಟರ್ನ್ ರಿವರ್ ಇಂಡಸ್, ಚೆನಾಬ್ ಮತ್ತೆ ಜೇಲಂ ಮೂರಕ್ಕೆ ಕೊಟ್ಟಿರೋದಲ್ವಾ. ಸೊ ಹಾಗಾಗಿ ಇಲ್ಲಿ ಪಾಕಿಸ್ತಾನ ಮೇಜರ್, ಪ್ರೈಮರಿಲಿ ಪಾಕಿಸ್ತಾನದ ಶೇರ್ ಇದಾಗಿದೆ. ಹಾಗಾಗಿ ಇದು ಕರೆಕ್ಟ್ ಆದಂತಹ ಉತ್ತರ. ಇದೇ ರೀತಿಯಾದಂತಹ ಹೆಚ್ಚಿನ ವಿಡಿಯೋಸ್ಗಾಗಿ ನಮ್ಮ ಚಾನೆಲ್ ನ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.